ನಾವೇನಾದ್ರು ಪ್ರಚೋದನೆಯಾಗಿ ಮಾತಾಡ್ಲತ್ತೇವೆ. ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ. ಹೋಗ್ತೀವಿ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ. ನೀವೇನು ಗಾಬರಿ ಆಗಬೇಡ್ರಿ. ಪಾಪ ನೀವು ನೋವು ಮಾಡ್ಕೋಬೇಡ್ರಿ. ವಿಜೇಂದ್ರಿಗೆ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಬಿಡ್ತಾರೋ ಅಂತ ನೋವು ನಮ್ಮ ಚಾನಲ್ದ ಕೆಲವೊಂದು ಬಾಸ್ಗಳಿಗೆ ಏನು ಚಿಂತೆ ಐತಲ್ಲ, ಅದನ್ನು ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ 1 ಗಂಟೆ ಏನು ಹೊಡಿತಾರಲ್ರಿ ಕೂತು. ಯತ್ನಾಳ್ಗೆ ಭಾರಿ ಅಪಮಾನ, ಭಾರಿ ಹಿನ್ನಡೆ. ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡಲಿಲ್ಲ. ಅವ್ರ ಮನೆಗೆ ಹೋದಾಗ ಚಹಾ ಕೊಡಲಿಲ್ಲ ಅಂತ ಹೊಟ್ಟಿವಿ. ನೀವು ಇದೇ ಮಾಡ್ಕೊತ ಹೋಗ್ರಿ, ನಾವು ನಮ್ಮದು ಕೆಲಸ ನಾವು ಮಾಡ್ತೀವಿ. ಯಾರು ನಾ ಹೇಳ್ರಿ, ಯಾರು ನಡಿಗ್ಯಾರ ಹಂಗೆಲ್ಲ ಹೇಳ್ಕೊತ ಮನುಷ್ಯ ಅಲ್ಲ. ನಾ ಎಂದೂ ನಾನೇ ಹುಲಿ ಅಂತ ಹೇಳ್ಕೊಂಡಿಲ್ಲ, ನಾನೇ ಹಿಂದೂ ನಾಯಕ ಅಂತ ಹೇಳ್ಕೊಂಡಿಲ್ಲ. ಕೆಲವೊಂದು ಬೇವರ್ಸಿ ನನ್ನ ಮಕ್ಕಳ ಕೆಲಸ ಇಲ್ಲ, ಅವೇ ಹೊಯ್ಕೋತಾವೆ. ನಾ ಏನು ಹೇಳ್ಕೊಂಡಿಲ್ಲಲ್ಲ, ನಾ ಹಿಂದೂ ನಾಯಕ ಅಂತ ಹೇಳ್ಕೊಂಡಿನಿ ಅಂದ್ರೆ ನಾ ಏನಾರೇ ಹಿಂದೂ ಹುಲಿ ಅಂತ ಹೇಳ್ಕೊಂಡಿನಿ. ಯತ್ನಾಳ್ ಹೇಳ್ಕೊತ ನೀವು ಮಾಧ್ಯಮದವರು ನೀವು ಹೇಳಲ್ಲ. ನೀವು ಜನ ಹೇಳಿದ್ರಿಂದ ನೀವು ಅನಿವಾರ್ಯವಾಗಿ ನೀವೇನು ಯತ್ನಾಳ್ ಮ್ಯಾಗೇನು ಭಾಳ ಪ್ರೀತಿ ಇಲ್ಲ. ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ, ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ. ನಮ್ಮ ಕಡೆ ಯಾಕೆ ಬರ್ತೀರಿ? ನೀವು ಬರಬೇಡ್ರಿ ಅಂದರೂ ಬರ್ತೀರಪ್ಪ. ನೀವು ಏನು ಮಾಡಿರಿ, ದಾವಣಗೆರೆಗೆ 1-2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡಿಸ್ರಿ. ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ. ಗುಣಗಾನ ಮಾಡೋದು ಮುಂಜಾನೆ ಸುಪ್ರಭಾತದಿಂದ ಚಾಲು ಮಾಡಿ. ಜಯ ಜಯ ವಿಜಯೇಂದ್ರ, ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತ ಒಟ್ಟಿಗೆ ಸುಮ್ಮನೆ ಮತ್ತೆ ಕೆಲಸ ಮಾಡ್ತಾರೆ ಅಂತ ಕೃಷ್ಣಪ್ಪ ಅವರೆಲ್ಲ ಆರೋಪ ಮಾಡ್ತಾರೆ. ಯಾರು? ಯಾಕೆ ಕೃಷ್ಣಪ್ಪ ಅವರು? ಕೃಷ್ಣಪ್ಪ ಯಾರು? ನೋಡ್ರಿ, ಅಶೋಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ವಿಶ್ವಾಸ ತೊಗೊಂಡು ವಿರೋಧ ಪಕ್ಷ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ,